ಮತ್ತು ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಹಾಕೊಂಡ್ರೆ ರೊಟ್ಟಿ ರೆಡಿ. ಈ ಕಡೆ ತೆಂಗಿನಕಾಯಿ ಚಟ್ನಿಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಮೆಣಸು, ಹಸಿಮೆಣಸಿನಕಾಯಿ, ಶುಂಠಿ, ಹುಣಸೆಹಣ್ಣು ಮತ್ತು ಮಂಗರವಳ್ಳಿ ಇತ್ತು, ಅದೊಂದು ಸ್ವಲ್ಪ ಹಾಕಿ ಕೊತ್ತಂಬರಿ ಹಾಕಿ ರುಬ್ಬಿಟ್ಕೊಂಡೆ. ಸೊ ಚಟ್ನಿನೂ ರೆಡಿ. ನಮ್ಮ ಕಡೆ ಎಲ್ಲ ಹಂಚ ಮೇಲೆ ಬೆಳಿತೀವಿ. ಸೊ ಹಂಚ ಮೇಲೆ ಬೆಳೆದ್ರೆ ನಮ್ಮ ಕಡೆ ರೊಟ್ಟಿ ಯಾವ ರೀತಿ ನೀವು ಇದೇ ಥರ ಮಾಡ್ತೀರಾ? ನೀವು ಒಬ್ಬೊಬ್ಬರ ಕಡೆ ಒಂದೊಂದು ಥರ ಇರುತ್ತೆ. ಹೆಂಗಿರುತ್ತೆ ನನಗೂ ಹೇಳಿ ಗೊತ್ತಾಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಂದ್ಸರಿ ಮಾಡಿ ನೋಡಿ. ಉಪ್ಪು ಹುಳಿ ಖಾರ ತಿಂತಾ ಇದ್ರೆ 10 ರೊಟ್ಟಿ ಇದ್ರೂ ತಿನ್ಬೋದು.